ಮಂಡ್ಯದ ತುಂಬೆಲ್ಲ ಇವತ್ತು ಎಲ್ಲಿ ನೋಡಿದ್ರು ಬರೀ ಜನ ಜನ ಜನ. ಎಲ್ಲಾ ಸಮುದಾಯದ ಮುಖಂಡರು ಜೊತೆಗೆ ಒಂದಿಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರು, ಅವ್ರ ಜೊತೆಗೆ ಎಲ್ಲಾ ಸಮುದಾಯದ ಮುಖಂಡರು, ಅಂಬರೀಶ್ ಅಭಿಮಾನಿಗಳು ಇವತ್ತು ಭರ್ಜರಿಯಾಗಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಸುಮಲತಾ ಅಂಬರೀಶ್ ಅವರಿಗೆ. ಒಂದು ಕಡೆ ನಾವು ವಿಂಡೋದಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಯಾವ ರೀತಿ ರೋಡ್ ಶೋ ನಡೀತಾ ಇದೆ, ಬೃಹತ್ ರ್ಯಾಲಿ ನಡೀತಾ ಇದೆ ಅಂತ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಅಂಬರೀಶ್ ಹಾಗೇನೆ ವಿಷ್ಣುವರ್ಧನ್ ಅವರ ಸ್ನೇಹದ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ, ಕರುನಾಡಿಗೆ ಗೊತ್ತಿದೆ. ಸೊ ಅಂಬರೀಶ್ ಜೊತೆಯಲ್ಲಿ ಅವತ್ತು ಆ ರಾಮಾಚಾರಿ, ಆ ಯಜಮಾನ ಯಾವ ರೀತಿಯಾಗಿ ಇದ್ರು ಅಂತ ಇವತ್ತು ರಾಮಾಚಾರಿಯಾಗಿ ಯಶ್ ಸುಮಲತಾ ಅವರ ಬಲಭಾಗದಲ್ಲಿ ನಿಂತ್ಕೊಂಡು ಮೊನ್ನೆಯಿಂದಲೂ ಕೂಡ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇವತ್ತು ಕೂಡ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನೊಂದು ಕಡೆ ಅವತ್ತು ಯಜಮಾನ ಯಾವ ರೀತಿಯಾಗಿ ನಿಂತ್ಕೊಂಡಿದ್ರು ಅಂಬರೀಶ್ ಜೊತೆಯಲ್ಲಿ, ಅದೇ ರೀತಿಯಾಗಿ ಸುಮಲತಾ ಅಂಬರೀಶ್ ಜೊತೆಯಲ್ಲಿ ಇವತ್ತು ದರ್ಶನ್ ಅವರು ಇವತ್ತಿನ ಯಜಮಾನ ನಿಂತ್ಕೊಂಡಿದ್ದಾರೆ. ಇಂದಿನ ಯಜಮಾನ ನಿಂತ್ಕೊಂಡು ತಮಗೆ ಅಂದ್ರೆ ಸುಮಲತಾ ಅಂಬರೀಶ್ ಅವರಿಗೆ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ಸಾಥ್ ಕೊಡ್ತೀವಿ ಅನ್ನೋದನ್ನ ಬಹಿರಂಗವಾಗಿ ಸಾರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಮಂಡ್ಯದ ತುಂಬೆಲ್ಲ ಇವತ್ತು ಬರೀ ಜನ ಜನ ಜನ. ಭರ್ಜರಿಯಾಗಿ ಸುಮಲತಾ ಅಂಬರೀಶ್ ಅವರಿಗೆ ಜನರು ಅಲ್ಲಿ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಮಂಡ್ಯದ ಅಖಾಡ ಬಹುಶಃ ಇವತ್ತಿನಿಂದ ಮತ್ತಷ್ಟು ರಂಗೇರಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸುಮಲತಾ ಅಂಬರೀಶ್ ಅವರು ಯಾವಾಗ ಅಖಾಡಕ್ಕೆ ಇಳಿತಾರೆ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ರು, ಸೊ ಆ ಕ್ಷಣದಿಂದಲೇ ಮಂಡ್ಯದ ಅಖಾಡ ರಂಗೇರಿತ್ತು. ಮೊನ್ನೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೀನಿ ಅಂತ ಸುದ್ದಿಗೋಷ್ಠಿ ನಡೆಸಿದಾಗಿಂದ ಮತ್ತಷ್ಟು ಕಾವನ್ನ ಪಡ್ಕೊಂಡಿತ್ತು. ಇವತ್ತು ಅಧಿಕೃತವಾಗಿ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾಗಿದೆ. ಈಗ ಶಕ್ತಿ ಪ್ರದರ್ಶನವನ್ನ ಸುಮಲತಾ ಅಂಬರೀಶ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕ ಅನ್ನುವಂತೆ ಮಂಡ್ಯದ ಜನ ಕೂಡ ಅಂಬರೀಶ್ ಅಭಿಮಾನಿಗಳು, ಅಸಂಖ್ಯಾತ ಅಂಬರೀಶ್ ಅಭಿಮಾನಿಗಳು ಸುಮಲತಾ ಅಂಬರೀಶ್ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಜನರೇ ನನ್ನ ಶಕ್ತಿ, ಜನರ ಬೆಂಬಲದಿಂದಾನೇ ನಾನು ಈಗ ಚುನಾವಣೆಗೆ ಸ್ಪರ್ಧೆ ಮಾಡ್ತಿರೋದು ಅಂತ ಮೊನ್ನೆ ತಾನೇ ಸುದ್ದಿಗೋಷ್ಠಿಯಲ್ಲಿ ಸುಮಲತಾ ಅಂಬರೀಶ್ ಅವರು ಘೋಷಣೆ ಮಾಡಿದ್ರು. ಇನ್ನು ಅಂಬರೀಶ್ ಅವರು ಒಂದಿಷ್ಟು ಕೆಲಸಗಳನ್ನ ಬಾಕಿ ಉಳಿಸಿದ್ರು. ಆ ಬಾಕಿ ಉಳಿದಿರುವಂತ ಕೆಲಸವನ್ನ ಪೂರ್ಣ ಮಾಡೋದು ನನ್ನ ಜವಾಬ್ದಾರಿ. ಸೊ ಜನರ ಬೆಂಬಲದಿಂದಲೇ ನಾನು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದೀನಿ, ನನಗೆ ಜನರ ಬೆಂಬಲ ಮುಖ್ಯ ಅಂತ ಹೇಳಿದ್ರು. ಅದರಂತೆ ಇವತ್ತು ಆ ಶಕ್ತಿ ಪ್ರದರ್ಶನವನ್ನ ಬಹುಶಃ ಗಮನಿಸಿದಾಗ, ಅಬ್ಸರ್ವ್ ಮಾಡಿದಾಗ ನಮ್ಗೆ ಅನ್ಸುತ್ತೆ ಜನ ಎಷ್ಟು ಈಗ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಸುಮಲತಾ ಅಂಬರೀಶ್ ಪರವಾಗಿ ಅನ್ನೋದು ಗೊತ್ತಾಗ್ತಾ ಇದೆ ಮಂಡ್ಯದಲ್ಲಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರು ಕೂಡ ಇವತ್ತು ಬಹಿರಂಗವಾಗಿ ಸುಮಲತಾ ಅಂಬರೀಶ್ ಅವರಿಗೆ ನಿಮ್ಮ ಜೊತೆ ನಾವಿದ್ದೀವಿ, ನೀವು ಮುಂದಿನ ಹೆಜ್ಜೆಯನ್ನ ಇಡಬಹುದು, ನಮ್ಮ ಬೆಂಬಲ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ ಅನ್ನೋದನ್ನ ಬಹಿರಂಗವಾಗಿ ಸಾರಿ ಹೇಳ್ತಾ ಇದ್ದಾರೆ. ಇದು ಮತ್ತಷ್ಟು ಶಕ್ತಿ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಸಮಾವೇಶಕ್ಕೋಸ್ಕರ ವೇದಿಕೆ ಕೂಡ ತಯಾರಾಗಿ ಇದೆ. ಜೊತೆಗೆ ಅಲ್ಲಿ ಒಂದಿಷ್ಟು ಜನ ಕಾರ್ಯಕರ್ತರು, ಅಂಬರೀಶ್ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಸೊ ಬೃಹತ್ ರ್ಯಾಲಿ ಇದೀಗ ರೋಡ್ ಶೋ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅಂಬರೀಶ್, ಯಶ್ ಹಾಗೇನೆ ದರ್ಶನ್ ಅವರು ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಆ ವೇದಿಕೆಯಲ್ಲಿ ಬರ್ತಾರೆ. ಅಲ್ಲಿ ಭಾಷಣವನ್ನ ಮಾಡ್ತಾರೆ, ಅಲ್ಲೂ ಕೂಡ ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ. ನಿಜಕ್ಕೂ ಇದೀಗ ಸಿಎಂ ಕುಮಾರಸ್ವಾಮಿ ಜೊತೆಗೆ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇವತ್ತಿನ ಈ ದೃಶ್ಯಾವಳಿಗಳು, ಇವತ್ತು ಮಂಡ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಮತ್ತಷ್ಟು ತಲೆಬಿಸಿ ತರೋದ್ರಲ್ಲಿ ನೋ ಡೌಟ್. ಯಾಕಂದ್ರೆ ಮೊನ್ನೆ ಕುಮಾರಸ್ವಾಮಿ ಅವರು ಯಾವಾಗ ಸುದ್ದಿಗೋಷ್ಠಿ ಆಯ್ತು, ಸುಮಲತಾ ಅಂಬರೀಶ್ ಅವ್ರದ್ದು ಯಾವಾಗ ಯಶ್ ಹಾಗೇನೆ ದರ್ಶನ್ ಎಲ್ಲ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ, ಮಾತಾಡಿದ್ರು. ಸೊ ಅಮ್ಮ ಏನ್ ಹೆಜ್ಜೆ ಇಟ್ರು ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ, ಅವ್ರನ್ನೇ ಫಾಲೋ ಮಾಡ್ತೀವಿ ಅಂತ ಯಶ್ ಹಾಗೇನೆ ದರ್ಶನ್ ಹೇಳ್ದ ಕ್ಷಣದಿಂದ ಪದೇ ಪದೇ ಕುಮಾರಸ್ವಾಮಿ ಅವರ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದ್ ರೀತಿ ಸ್ಟಾರ್ಗಳು ಬಂದ್ರೆ ಏನ್ ಮಾಡ್ತಾರೆ, ಇವತ್ ಹಂಗಾದ್ರೆ ಜನರ ನೆನ್ಪಾಯ್ತಾ, ಯಾವ ಹೀರೋ ಬಂದ್ರು ಏನು ಮಾಡೋದಕ್ ಆಗೋದಿಲ್ಲ, ಸೊ ಜನ ಹಾಗಾದ್ರೆ ಅವ್ರಿಗೆ ಓಟ್ ಹಾಕ್ತಾರ ಸ್ಟಾರ್ಗಳು ಹೇಳಿದ್ರೆ ಅಂತ ಪದೇ ಪದೇ ಸ್ಟಾರ್ಗಳ ಬಗ್ಗೆನೆ ಅವ್ರ ಬಾಯಲ್ಲಿ ಬರ್ತಾ ಇತ್ತು. ಹಾಗಾಗಿ ಎಲ್ರು ಕೂಡ ಚರ್ಚೆ ಮಾಡ್ತಾ ಇದ್ರು. ಕುಮಾರಸ್ವಾಮಿಗೆ ಈಗ ಹೀರೋಗಳ ಭಯ ಶುರು ಆಗ್ಬಿಟ್ಟಿದೆ. ಸೊ ಮಗನನ್ನ ಯಾವ ರೀತಿ ಗೆಲ್ಲಿಸಬೇಕು ಅನ್ನೋ ಟೆನ್ಷನ್ ಶುರುವಾಗಿ ಪದೇ ಪದೇ ಮಂಡ್ಯ ಶಾಸಕರುಗಳ ಜೊತೆ, ಸಚಿವರ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡ್ತಾನೆ ಇದ್ರು. ಯಾವ ರೀತಿ ಕಾರ್ಯತಂತ್ರವನ್ನ ರೂಪಿಸಬೇಕು, ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡಿದ್ರೆ
ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ರೆ ತಮ್ಮ ಮಗನನ್ನ ಗೆಲ್ಲಿಸಬಹುದು ಮಂಡ್ಯದಲ್ಲಿ ಅಂತ ಪದೇ ಪದೇ ಮೀಟಿಂಗ್ ಅನ್ನ ಮಾಡ್ತಾನೆ ಇದ್ರು. ಬಹುಶಃ ಇವತ್ತು ಮಂಡ್ಯದಲ್ಲಿ ಆದಂತ ಈ ಬೃಹತ್ ಶಕ್ತಿ ಪ್ರದರ್ಶನವನ್ನ ಗಮನಿಸಿದಂತ ಕುಮಾರಸ್ವಾಮಿ ಅವರಿಗೆ, ದೇವೇಗೌಡರ ಫ್ಯಾಮಿಲಿಗೆ, ಅದರಲ್ಲೂ ಮೈತ್ರಿ ಅಭ್ಯರ್ಥಿ ಆಗಿರುವಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗೋದ್ರಲ್ಲಿ ಡೌಟೇ ಇಲ್ಲ.